ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆ್ಯಕ್ಚುಲಿ ಒಂದು ವೈರಲ್ ಹ್ಯಾಕ್ ಉಳ್ಕೊಂಡ್ಬಿಟ್ಟಿತ್ತಲ್ಲ, ನಾನು ಹೇಳಿದ್ನಲ್ಲ ಅಕ್ಕಿ ಮತ್ತು ಉಪ್ಪನ್ನ ಹುರಿದ್ಬಿಟ್ಟು ಕಡಲೆಪುರಿ ಆಗುತ್ತೆ ಅಂತ. ಅದೊಂದು ಬಾಕಿ ಇತ್ತು, ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಿಂಪಲ್ ಆಗಿ ರಸಂ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ವೈರಲ್ ಹ್ಯಾಕ್ ಒಂದು ಉಳ್ಕೊಂಡಿತ್ತಲ್ಲ, ಅದನ್ನು ಟ್ರೈ ಮಾಡಿಬಿಡೋಣ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಮನೆಗೆ ಸಿಲಿಂಡರ್ ಬಂತು ಬೆಳಗ್ಗೆ. ಒಂದು ಸಿಲಿಂಡರ್ನ ನಾವು ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ವಿ, ಬಟ್ ಇನ್ನೊಂದ್ಸರಿ ಬಂದ್ರು ಸಿಲಿಂಡರ್ ಬೇಕಾ ಅಂತ. ನಾವು ಹೇಳಿದ್ವಿ ಇಲ್ಲ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಸೊ ಅವರು ವಾಪಸ್ ಹೋದ್ರು. ಇವಾಗ ಇದಕ್ಕೆ ನಾನು ಫಸ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಇದನ್ನ ಹೀಗೆ ಫ್ರೈ ಮಾಡ್ಕೋಬೇಕು. ಇದನ್ನ ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕೊಂಡಿದ್ದೀನಿ. ಉಪ್ಪನ್ನು ಒಂದು ಸ್ವಲ್ಪ ಹೊತ್ತು ಈ ಥರ ಬಿಸಿ ಮಾಡ್ಕೋಬೇಕು. ಸುಮಾರಾಗಿ ಬಿಸಿ ಮಾಡಿದ್ದೀನಿ ಉಪ್ಪನ್ನ. ಇವಾಗ ಅಕ್ಕಿ ಆ್ಯಡ್ ಮಾಡೋಣ. ಇವಾಗ ಇದ್ರ ಜೊತೆಗೆ ಅಕ್ಕಿನೂ ಕೂಡ ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ನೋಡೋಣ ಕಡಲೆಪುರಿ ಆಗುತ್ತಾ ಅಂತ. ಕಾಣಿಸೋದೇನೋ ಲೈಟಾಗಿ ಕಡಲೆಪುರಿ ಥರ ಕಾಣಿಸ್ತಾ ಇದೆ. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಎಷ್ಟೊತ್ತವರೆಗೂ ಇದನ್ನು ಹುರಿದ್ರೂ ಇಷ್ಟೇ ಆಗಿರೋದು. ನನ್ನ ಪ್ರಕಾರ ಇದು ಪುರಿ ಆಗಿಲ್ಲ, ಬಿಕಾಸ್ ಅಕ್ಕಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ವಲ್ಲ, ಹಾಗಾಗಿ ಅದರಲ್ಲಿರೋವಂಥ ಉಪ್ಪೆಲ್ಲ ಮೆತ್ಕೊಂಡಿದೆ ಅಷ್ಟೇ. ಯಾಕಂದರೆ ಉಪ್ಪೊಳಗಡೆ ಹುರಿದ್ವಲ್ಲ, ಸೊ ಆ ಉಪ್ಪೆಲ್ಲ ಮೆತ್ಕೊಂಡು ಅದು ಸ್ವಲ್ಪ ಅಕ್ಕಿ ಎಲ್ಲ ದಪ್ಪ ಆದಂಗೆ ಕಾಣಿಸ್ತಿದೆ, ಬಿಟ್ಟರೆ ಪುರಿ ಆಗಿಲ್ಲ. ಇವಾಗ ಇದನ್ನ ಜರಡಿ ಹಿಡಿದು ನೋಡೋಣ, ನೀಟಾಗಿ ಗೊತ್ತಾಗುತ್ತೆ. ಇವಾಗ ಇದಿಷ್ಟನ್ನು ಒಂದು ಹಳೆ ಜರಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಕಡಲೆಪುರಿ ಥರ ಕಾಣಿಸುತ್ತೆ, ಆದರೆ ನನ್ನ ಪ್ರಕಾರ ಕಡಲೆಪುರಿ ಆಗಿಲ್ಲ. ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಯಪ್ಪ, ಏನಿಲ್ಲ, ಅಕ್ಕಿ ಎಲ್ಲ ಕಟುಮ್ ಅಂತಿದೆ. ಅಕ್ಕಿಗೆ ಸುಮ್ಮನೆ ಉಪ್ಪು ಮೆತ್ಕೊಂಡಿದೆ ಅಷ್ಟೇ. ಸೊ ಇದು ಈ ಹ್ಯಾಕ್ ಫೇಲು. ಇದು ಕಡಲೆಪುರಿ ಆಗಲ್ಲ. ಇವಾಗ ರಸಂ ಮಾಡಬೇಕು. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ, ಅಥವಾ ಟೊಮೊಟೊ ಸಾಂಬಾರ್ ಅಂತ ಕೂಡ ಅನ್ಬಹುದು. ಇದಕ್ಕೆ ರಸಂ ಪೌಡರ್ ಎಲ್ಲ ಏನು ಬೇಕಾಗೋದಿಲ್ಲ, ಅಂಡ್ ತುಂಬಾ ಸಿಂಪಲ್ ಆಗಿರುತ್ತೆ. ರಸಂ ಮಾಡೋದಕ್ಕೆ ಅಂತಾನೆ ಟೊಮೆಟೊ ತಗೊಂಡ್ ಬಂದಿದ್ದೀನಿ, ಬಟ್ ಇಲ್ಲಿ ಈ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ. ಸೊ ಟೊಮೆಟೊಗಳನ್ನೆಲ್ಲ ಕೆಡದೆ ಹೇಗಿಡೋದು ಅಂತ ಹೇಳ್ಕೊಡ್ತೀನಿ. ಅಂದ್ರೆ ನಾನು ಯಾವ್ದೊಂದು ಮೆಥಡ್ ನ ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ 1 ವೀಕ್ವರೆಗೂ ಆದ್ರೂ ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ತರದ್ದು ಒಂದು ಕಾಟನ್ ಬ್ಯಾಗ್ ತಗೋಬೇಕು. ಇದನ್ನ ನೀರಲ್ಲಿ ನೆನೆಸ್ಬಿಡ್ಬೇಕು. ಆಮೇಲೆ ಫುಲ್ ಹಿಂಡಬೇಕು. ನೀರು ಇರಬಾರ್ದು ಅದರಲ್ಲಿ ಜಾಸ್ತಿ. ಒಂಥರ ತೇವದ ಬಟ್ಟೆ ಮಾಡ್ತೀವಲ್ಲ, ಆ ತರ ಇರಬೇಕು. ಟೊಮೆಟೊ ಅಥವಾ ಬೇರೆ ಯಾವ್ದಾದ್ರು ತರಕಾರಿಗಳನ್ನ ಸ್ಟೋರ್ ಮಾಡಿ ಇಡಬಹುದು. ನಾನು ಇನ್ನೊಂದ್ ದಿವಸ ಯಾವ್ದಾದ್ರು ಹೇಳ್ತೀನಿ ಹೇಗೆ ಮಾಡೋದು ಅಂತ. ಇವತ್ತು ಬರೀ ಟೊಮೆಟೊ ಮಾತ್ರ ಇದ್ರೊಳಗಡೆ ಹಾಕಿ ತೋರಿಸ್ತೀನಿ ಹೇಗೆ ಅಂತ. ಇದನ್ನ ಜಸ್ಟ್ ತೇವ ಮಾಡ್ಕೊಳ್ತೀನಿ, ಜಾಸ್ತಿ ನೀರು ಬೇಡ. ಫಸ್ಟ್ ಈ ಥರ ನೀಟಾಗಿ ನೆನೆಸ್ಬೇಕು. ಅಂದರೆ ಬರೀ ತೇವ ಇರಬೇಕಷ್ಟೇ, ಮಿಕ್ಕಿದ ನೀರೆಲ್ಲ ಇದರೊಳಗೆ ಹಿಂಡ್ಕೊಂಡ್ಬಿಡ್ಬೇಕು. ಈ ಥರ ಹಿಂಡಿದಾಗ ಒಂದು ಹನಿ ನೀರು ಕೂಡ ಅದರಲ್ಲಿ ಇರಬಾರ್ದು. ಆ ಥರ ಇದನ್ನು ಹಿಂಡಬೇಕು. ಇವಾಗ ಇದ್ರೊಳಗಡೆ ಟೊಮೆಟೊಗಳನ್ನೆಲ್ಲ ಹಾಕಿ ಎತ್ತಿಡ್ಬೋದು. ಈ ಥರ ಇದನ್ನು ಈ ಥರ ಕ್ಲೋಸ್ ಮಾಡಿ ಇಟ್ಬಿಡ್ಬಹುದು. ಜಾಸ್ತಿ ತರಕಾರಿಗಳು ತೊಗೊಂಬರ್ತೀವಲ್ಲ, ಅವಾಗ ಈ ಥರ ಮಾಡಬಹುದು. ಇವಾಗ ಸದ್ಯಕ್ಕೆ ಈ 4 ನಾನು ಯೂಸ್ ಮಾಡ್ತೀನಿ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇವಾಗ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಣಸು. ಇವಾಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಜೊತೆಗೆ ಸ್ವಲ್ಪ ಕರಿಬೇವು. ಇಷ್ಟು ಸಾಕು. ಇದಿಷ್ಟನ್ನು ನೀಟಾಗಿ ಜಜ್ಜಿ ಆಗಿದೆ. ಟೊಮೆಟೊನೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ.
ಇದು ಜಜ್ಜಿ ರೆಡಿ ಇಟ್ಕೊಂಡಿರೋ ಅಂಥ ಈ ಮಿಶ್ರಣನ ಫುಲ್ ಸೇರಿಸ್ಕೊಳ್ಳೋಣ. ಇವಾಗ ಟೊಮೆಟೊ ಹಾಕ್ಕೊಳ್ಳೋದು ಫುಲ್ಲು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಅರಿಶಿನ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ ಮತ್ತು 1 ಸ್ಪೂನ್ ಖಾರದ ಪುಡಿ. 1 ಸ್ಪೂನ್ ಸಾಕಾಗಲ್ಲ, ಅದಕ್ಕೆ 1.5 ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿನ. ಜೊತೆಗೆ ಎಷ್ಟು ನಮಗೆ ರಸಮ್ ಬೇಕು ಅಷ್ಟು ನೀರು, ಅಂದಾಜಂದರೆ ಇದು ಮುಳುಗೋವರೆಗೂ ಹಾಕಿ ಅಷ್ಟೇ. ಇವಾಗ ಇದನ್ನ 1 ವಿಸಿಲ್ ಕೂಗ್ಸಿದ್ರೆ ಸಾಕು. ಇವಾಗ ಇದು 1 ವಿಸಿಲ್ ಆಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಇವಾಗ 1 ವಿಸಿಲ್ ಆಗಿದೆ, ಓಪನ್ ಮಾಡಿ ನೋಡೋಣ ಕುಕ್ಕರ್ನ. ಆಲ್ಮೋಸ್ಟ್ ರಸಮ್ ರೆಡಿಯಾಗಿದೆ. ಇವಾಗ ಇದನ್ನ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಇವಾಗ ಈ ಪಾತ್ರೆ ಒಳಗೆ ಹಾಕಿದ್ದೀನಿ, ಒಂದು 5 ನಿಮಿಷ ಕುದಿಸೋಣ ಇದನ್ನ ಚೆನ್ನಾಗಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುದಿಯೋದಕ್ಕೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಇಷ್ಟು ಸಾಕು. ಸೊ ರಸಮ್ ರೆಡಿಯಾಗಿದೆ. ಇವತ್ತು ಸಂಜೆ ಮೇಲೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಪಾರ್ಕಿಗೆ ಬಂದಿದ್ದೆ. ಬೈಲಿ ಕೊಡಿಲಿ. ಪಾರ್ಕಿಗೆ ಹೋಗಿದ್ದೆ ಸ್ವಲ್ಪ ಹೊತ್ತು, ತುಂಬ ದಿನ ಆಗಿತ್ತು ಅಂತ ಅನಿಸುತ್ತೆ ಆಲ್ರೆಡಿ ಪಾರ್ಕಿಗೆ ಹೋಗಿ. ಅದಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಹಾಗೆ ಅಂಗಡಿಗೆ ಹೋಗಬೇಕಿತ್ತು, ಸೊ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀವಿ. ಇಲ್ಲಿ ಹಾಲು ಪ್ಯಾಕೆಟ್ ತೊಗೊಂಬರ್ಬೇಕಿತ್ತು, ಮರ್ತ್ಬಿಟ್ಟು ಹಾಗೆ ಬಂದುಬಿಟ್ವಿ. ಸೊ ಅದನ್ನು ಬೆಳಗ್ಗೆ ತೊಗೊಂಡ್ರೆ ಆಯಿತು. ಅಲ್ಲಿ ಮೇನ್ ಅಂಗಡಿ ಹತ್ರ ಹೋಗಿದ್ವಲ್ಲ, ಅಲ್ಲಿ ಕಾಫಿ ಪುಡಿ ತೊಗೊಳ್ಳೋದೇ ಮರ್ತು ಬಂದ್ವಿ. ಅದಕ್ಕೆ ಇಲ್ಲೇ ಒಂದು ಮನೆ ಹತ್ರ ಇರೋವಂಥ ಒಂದು ಅಂಗಡಿಯಲ್ಲಿ ಒಂದು ಚಿಕ್ಕ ಕಾಫಿ ಪುಡಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ದೊಡ್ಡದು ತೊಗೊಂಡ್ರೆ ಆಯಿತು. ಇವಾಗ ನಮ್ಮ ಮನೆ ಪಕ್ಕದ ರೋಡಲ್ಲಿ ಇದ್ದೀನಿ. ಮುದ್ದು ಮತ್ತು ಕೆಂಚ ಆ್ಯಂಡ್ ಟೈಗರ್ನ ಮಾತಾಡ್ಸೋಕ್ಕೆ ಬಂದಿದ್ದೀನಿ. ನೋಡಬೇಕು ಸಿಗ್ತಾರಾ ಅಂತ. ಇದು ಊಟದ ಟೈಮ್ ಅನಿಸುತ್ತೆ ಅವರಿಗೆ, ಸಿಗ್ತಾರಿಲ್ವೋ ಗೊತ್ತಿಲ್ಲ. ಮುದ್ದು ಊಟ ಮಾಡ್ತಾ ಇದ್ದಾನೆ. ಅಲ್ಲ ಕೆಂಚ ಕೆಂಚ ಮಾಡಿ ಬಾ ಮೇಲೆ ಕೆಂಚ ಬಾ 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 ಇಲ್ವಾ. ನಮ್ಮ ಮಮ್ಮಿನ ಮಾತಾಡಿಸ್ತಾ ಇದ್ದಾನೆ ಕೆಂಚ. ಮಿಕ್ದವ್ರಿಗೆ ಗೇಟ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ಏ ಕೆಂಚ ಮರಿ ಗೇಟ್ ಓಪನ್ ಇದೆ, ಅವ್ನಿಗೆ ಗೊತ್ತಾಗ್ತಿಲ್ಲ. ಬೈ ಕೆಂಚ ಬಾ. ಕೆಂಚ ಒಬ್ಬ ಆಚೆಗಡೆ ಊಟ ಮಾಡ್ತಿದ್ದ, ಹಾಗಾಗಿ ಬಂದ. ಮುದ್ದು ಮತ್ತು ಟೈಗರ್ಗೆ ಇವಾಗ ಊಟಕ್ಕೆ ಹಾಕಿದ್ದಾರೆ, ಹಾಗಾಗಿ ಅವರಿಬ್ಬರನ್ನ ಒಳಗಡೆ ಲಾಕ್ ಮಾಡಿಬಿಟ್ಟಿದ್ರು. ನೋಡಿದ್ರು ಪಾಪ ಬರೋಕ್ಕಾಗಲಿಲ್ಲ. ನನಗೂ ಬೇಜಾರಾಯ್ತು ಅವ್ರನ್ನ ಮಾತಾಡಿಸ್ದೆ. ಸೊ ಅಷ್ಟೇನ, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.